ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಫೋನ್ ಕದ್ದಾಲಿಕೆ, ಫೋನ್ ಟ್ಯಾಪಿಂಗ್ ಸಿಕ್ಕಾಪಟ್ಟೆ ಜೋರಾಗಿ ಕೇಳಿ ಬರ್ತಾ ಇದೆ. ಫೋನ್ ಟ್ಯಾಪಿಂಗ್ ಅನ್ನೋದು ಆಗಾಗ್ಗೆ ಕೇಳಿ ಬರ್ತಾ ಇರುವಂತಹ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅತಿ ಮುಖ್ಯ ವಿಷಯ. ಫೋನ್ ಟ್ಯಾಪಿಂಗ್ ಆಗಿ ಹಲವರು ತಮ್ಮ ಸ್ಥಾನವನ್ನು ಕೂಡ ಕಳೆದುಕೊಂಡಿರೋದು ಇದೆ. ಈಗ ಕೆಲವರು ತಮ್ಮ ಸ್ಥಾನ ಭದ್ರಪಡಿಸಿಕೊಳ್ಳೋದಕ್ಕೆ ಇನ್ನೊಬ್ಬ ನಾಯಕನ ಫೋನ್ ಅನ್ನ ಕದ್ದಾಲಿಕೆ ಮಾಡ್ತಾ ಇದ್ದಾರಂತೆ. ಕಾಂಗ್ರೆಸ್ನ ಪ್ರಮುಖ ನಾಯಕರೊಬ್ಬರು DCM DK ಶಿವಕುಮಾರ್ ಅವರ ಫೋನ್ ಕದ್ದಾಲಿಕೆ ಮಾಡ್ತಾ ಇದ್ದಾರಾ? ಹೌದಾ? ಸೊ ಅದಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಬರ್ತಾ ಇದೆ. ಇದು ರಾಜ್ಯ ರಾಜಕಾರಣದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಪ್ರಮುಖ ನಾಯಕರೊಬ್ಬರ ವಿರುದ್ಧ ಗಂಭೀರ ಆರೋಪ ಇದೆ. ತುಂಬಾ ದೊಡ್ಡ ಆರೋಪ ಮಾಡ್ತಾ ಇರೋದು ಕೂಡ ತುಂಬಾ ದೊಡ್ಡ ವ್ಯಕ್ತಿ. ಪ್ರಮುಖ ನಾಯಕರೊಬ್ಬರು ಮಾಡಿಸ್ತಿದ್ದಾರಂತೆ ಫೋನ್ ಟ್ಯಾಪಿಂಗ್. ಹೌದು, ಅಪೋಸಿಷನ್ ಅವ್ರಿಗೆ ಹೆಂಗೆ SITಗಳನ್ನ ಮಾಡ್ತಾ ಇದ್ರು, ಇವ್ರಿಗೊಂದು SIT ಮಾಡಿದ್ದಾರೆ. ಕಾಣದ SIT, ಇವೆಲ್ಲ ಕಾಣುವ SIT, ಆದೇಶ ಮಾಡಿ SIT ಮಾಡಿದ್ದಾರೆ. ಇದು ಆದೇಶ ಇಲ್ಲದೆ ಮಾಡ್ತಾ ಇದ್ದಾರೆ. ಯಾರ್ಯಾರು ಹೋಗ್ತಾರೆ, ಎಲ್ಲೆಲ್ಲಿ ಸೇರ್ತಾರೆ, ಇವ್ ಫೋನ್ಗಳಲ್ಲಿ ಏನೇನು ಮಾತಾಡ್ತಾರೆ, ಫೋನ್ ಟ್ಯಾಪಿಂಗ್ ಅಂತಾನೆ ಹೇಳ್ಬೋದು, ಮಾಡ್ತಾ ಇದ್ದಾರೆ. ಮತ್ತೆ ಅವ್ರ ಕ್ಷೇತ್ರದ ಅನುದಾನಗಳನ್ನು ಕೂಡ ಕಡಿತ ಮಾಡುವಂತ ಒಂದು ಕೆಲಸವನ್ನ ಸಿದ್ದರಾಮಯ್ಯ ಮತ್ತು ಅವರ ತಂಡದವರು ಮಾಡ್ತಾ ಇದ್ದಾರೆ. ಈಗಾಗಲೇ ಯಾರ್ಯಾರು DK ಶಿವಕುಮಾರ್ ಪರವಾಗಿದ್ದಾರೆ ಅವರ ಚಲನವಲಯಗಳನ್ನ ನೋಡುವಂಥದ್ದಕ್ಕೆ ಮುಖ್ಯಮಂತ್ರಿಗಳು ಒಬ್ಬ SP ನೇತೃತ್ವದ ಒಂದು ತಂಡವನ್ನೇ ಮಾಡಿದ್ದಾರೆ. ಈಗ ಕುಮಾರಸ್ವಾಮಿ ಬೇರೆ ಬೇರೆ ಅಪೋಸಿಷನ್ ಅವ್ರಿಗೆ ಹೆಂಗೆ SITಗಳನ್ನ ಮಾಡ್ತಾ ಇದ್ರು, ಇವ್ರಿಗೊಂದು SIT ಮಾಡಿದ್ದಾರೆ. ಕಾಣದ SIT, ಇವೆಲ್ಲ ಕಾಣುವ SIT, ಆದೇಶ ಮಾಡಿ SIT ಮಾಡಿದ್ದಾರೆ. ಇದು ಆದೇಶ ಇಲ್ಲದೆ ಮಾಡ್ತಾ ಇದ್ದಾರೆ. ಯಾರ್ಯಾರು ಹೋಗ್ತಾರೆ, ಎಲ್ಲೆಲ್ಲಿ ಸೇರ್ತಾರೆ, ಇವ್ ಫೋನ್ಗಳಲ್ಲಿ ಏನೇನು ಮಾತಾಡ್ತಾರೆ, ಫೋನ್ ಟ್ಯಾಪಿಂಗ್ ಅಂತಾನೆ ಹೇಳ್ಬೋದು, ಮಾಡ್ತಾ ಇದ್ದಾರೆ. ಮತ್ತೆ ಅವ್ರ ಕ್ಷೇತ್ರದ ಅನುದಾನಗಳನ್ನು ಕೂಡ ಕಡಿತ ಮಾಡುವಂತ ಒಂದು ನಾಯಕತ್ವ ಗಚ್ಚಾಟದ ಮಧ್ಯೆ ಹೊಸ ಈಗ ಕುಮಾರಸ್ವಾಮಿ ಅವರು ಹೇಳ್ತಾರೆ ಫೋನ್ ಟ್ಯಾಪಿಂಗ್ ಕಾಲಕ್ಕೆ ಮಾಡ್ತಾರೆ. ಪಾಪ ಬಹಳಷ್ಟು ಜನ ಗೊತ್ತಾಗಿ ಅವರು ಸ್ಥಾನಮಾನವನ್ನ ಕಳ್ಕೊಳ್ಬೇಕಾಗುತ್ತೆ. ಕೆಲವ್ರದ್ದು ಗೊತ್ತೇ ಆಗೋದಿಲ್ಲ. ಹಿಂದೇನು ಇತ್ತು, ಈಗಲೂ ಇದೆ ಅಂತ. ಬಟ್ DK ಶಿವಕುಮಾರ್ ಅವರು ಮತ್ತು ಅವರ ಶಾಸಕರ ಚಲನವಲನಗಳನ್ನ ಗಮನದಲ್ಲಿಟ್ಟುಕೊಳ್ಳೋದಕ್ಕೆ ಅವರು ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನ ಅಶೋಕ್ ಅವರು ಮಾಡ್ತಾ ಇದ್ದಾರೆ. ಅಶೋಕ್ ಅವರಿಗೆ DK ಶಿವಕುಮಾರ್ ಅವ್ರ ಮೇಲೆ ಎಷ್ಟೊಂದು ಪ್ರೀತಿ ಬಂದ್ಬಿಟ್ಟಿದೆ ಅಂತ ಅನ್ಸುತ್ತೆ. ಬಿಕಾಸ್ ಆಫ್ ಸೇಮ್ ಕಮ್ಯುನಿಟಿ ಅವ್ರ ವಿರುದ್ಧ ಇವ್ರು ಸ್ಪರ್ಧೆ ಮಾಡಿದ್ರು ನಾಮಕವಾಸ್ತೆ. ಪಾಪ ಏನು ಮಾಡ್ಲೇ ಇಲ್ಲ. ಸುಮ್ನೆ ಹೈಕಮಾಂಡ್ ಹೇಳಿತ್ತು, ನಾನು ಹೋಗಿದ್ದೆ ಅಷ್ಟೇ, ನಾನೇನ್ ಸೀರಿಯಸ್ ಆಗಿ ಟ್ರೈ ಮಾಡಿಲ್ಲ, ಅಲ್ಲಿ ನಂಗೆ ಗೊತ್ತಿತ್ತು ಅಲ್ಲಿ ಏನಾಗಲ್ಲ ಅಂತ. ಸೊ ಫೋನ್ ಕದ್ದಾಲಿಕೆ ಮಾಡಿದ್ದಾರೆ ಅನ್ನೋದಾದ್ರೆ ನಿಜಕ್ಕೂ ಕೂಡ ಅದು ತುಂಬಾ ದೊಡ್ಡ ತಪ್ಪು ಮತ್ತು ಅದು ಕಾನೂನು ಪ್ರಕಾರ ಅಪರಾಧ. DK ಶಿವಕುಮಾರ್ ಮತ್ತು ಅವರ ಬೆಂಬಲಿಗರ ಫೋನ್ ಟ್ಯಾಪ್ ಕದ್ದಾಲಿಕೆ ನಡೀತಾ ಇದೆ ಅನ್ನೋದಾದರೆ ಅದನ್ನ ಯಾರು ಮಾಡ್ತಾ ಇದ್ದಾರೆ, ಅವ್ರು ಒಂದ್ ನಿಮಿಷನೂ ಕೂಡ ಸರ್ಕಾರದಲ್ಲಿ ಇರಬಾರ್ದು. ಹಾಗಾದ್ರೆ ಇದ್ರ ವಿರುದ್ಧ ಕಂಪ್ಲೇಂಟ್ ಕೊಡೋರು ಯಾರು? ಸುಮ್ನೆ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗ್ಬಿಡ್ತಾ? ಫೋನ್ ಕದ್ದಾಲಿಕೆ ಮಾಡ್ತಾ ಇದ್ದಾರೆ ಅಂತ ಯಾರು ಫೋನ್ ಕದ್ದಾಲಿಕೆ ಮಾಡ್ತಾ ಇದ್ದಾರೆ ಅಂತ ಇದ್ದಾರೋ ಅವರು ಕೂಡ ಸರ್ಕಾರದ ಭಾಗವಾಗೇ ಇರೋರು. ಹಾಗಾದ್ರೆ ಈಗ ಫೋನ್ ಕದ್ದಾಲಿಕೆ ಮಾಡ್ಬೇಕು ಅಂತಂದ್ರೆ ಈಗ ಉದಾಹರಣೆಗೆ ನಾನು ಹೇಳೋದು, ಈಗ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವ್ರ ಬೆಂಬಲಿಗರು ಹೇಳ್ರಪ್ಪ ಎಲ್ಲೋಗ್ತಿದ್ದೀರಿ ಅಂತ ಕೇಳಕ್ಕಾಗತ್ತ? ಪಾಪ ಅವ್ರು ಯಾಕೆ ಕೇಳ್ತಾರೆ ಅಲ್ವಾ? ಅಧಿಕಾರಿಗಳು ಮಾಡ್ಬೇಕಲ್ಲ ಅದನ್ನ. ಫೋನ್ ಕದ್ದಾಲಿಕೆ ಅಧಿಕಾರಿಗಳು ಮಾಡ್ಬೇಕು. ಅಧಿಕಾರಿಗಳಿಗೆ ಏನು ಮೈಂಡ್ ಸೆಟ್ ಬರುತ್ತೆ? ಈಗ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಸೇರಿದಂತೆ ರಾಜ್ಯದ ಪ್ರಮುಖ ಸ್ಥಾನಗಳಲ್ಲವರು ಯಾರು ಮಾಡಿಸ್ತಾ ಇದ್ದಾರೆ ಅದನ್ನ? ಯಾರು ಮಾಡಿಸ್ತಾ ಇದ್ದಾರೆ? ಗುಪ್ತಚರ ಇಲಾಖೆ CM ಕೈಲಿರುತ್ತೆ. CM ಕೈಯಲ್ಲಿದ್ರೆ DK ಶಿವಕುಮಾರ್ ಅವರಿಗೆ ಅದ್ರ ಬಗ್ಗೆ ಮಾಹಿತಿನೇ ಇರೋದಿಲ್ವಾ? ಐ ಡೋಂಟ್ ನೋ. ಇದು ನಿಜಕ್ಕೂ ಕಪೋಲ ಕಲ್ಪಿತನೋ ನಿಜಾನೋ ಸುಮ್ನೆ ವಿಪಕ್ಷ ಏನೋ ಒಂದು ಬಿಡ್ತಾ ಇದೆಯೋ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಹಂಗೇನಾದ್ರೂ ಆದ್ರೆ ಬಿ ಪರ್ಟಿಕ್ಯುಲರ್. ಸುಮ್ನೆ ಏನೋ ಗಾಳಿಯಲ್ಲಿ ಗುಂಡಾರ್ಸೋದಲ್ಲ. ಬಿಕಾಸ್ ಇಟ್ಸ್ ನಾಟ್ ಎನ್ ಸ್ಮಾಲ್ ಇಶ್ಯೂ. ಇದು ತುಂಬಾ ಗಂಭೀರವಾದಂತ ಪ್ರಕರಣ. ಆದ್ದರಿಂದ ಈ ವಿಚಾರದಲ್ಲಿ ತುಂಬಾ ಪರ್ಟಿಕ್ಯುಲರ್ ಆಗಿ ಮಾತಾಡೋದು ಬೆಟರ್ ಅಂತ ಅನ್ಸುತ್ತೆ. ಹಂಗೇನಾದ್ರೂ ಇದ್ರೆ ಯಾರು ಕದ್ದಾಲಿಕೆಗೆ ಒಳಗಾಗ್ತಾ ಇದಾರೆ ಅವರಾದ್ರೂ ಓಪನ್ ಆಗಿ ಬಂದು ಮಾತಾಡ್ಬೇಕು. ನಾಳೆ ಇಕ್ಬಾಲು ಶಿವಗಂಗಾ ಬಸವರಾಜು ಬಂದು ಮಾತಾಡಿದ್ರು ಕೂಡ ನೀವು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಸೊ ಬಟ್ ವೆರಿ ಸ್ಯಾಡ್. ಯುದ್ಧ ವಿನಾಶ, ಆ ಯುದ್ಧ ನಿಲ್ಲಬೇಕು.
ನಾವು ಹೇಳ್ತೀವಲ್ಲ, ಇಡೀ ಪ್ರಪಂಚ ಒಂದು ಕುಟುಂಬ, ವಸುದೈವ ಕುಟುಂಬಕಂ. ಹೌದು. ಸೊ ಎಲ್ಲರೂ ಕೂಡ ನಾವೆಲ್ಲರೂ ಒಂದೇ ಮನುಷ್ಯರು, ಮನುಷ್ಯತ್ವದಿಂದ ಬಾಳ್ಬೇಕು. ಒಬ್ಬರ ರಕ್ತಕ್ಕೆ ಒಬ್ಬರು ಈ ತರ ಹಪಾಪಿಗಳಾದ್ರೆ ಹೌದು. ಮನುಷ್ಯತ್ವ ಉಳಿಯೋದಿಲ್ಲ, ನಿಜ. ಇದು ವಿನಾಶ ಅಷ್ಟೇ.